ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಅಂತಿಮ ಕೀ ಉತ್ತರಗಳಿಗಾಗಿ ತಾವೆಲ್ಲರೂ ವೇಟ್ ಮಾಡ್ತಾಯಿದ್ರಿ. ಸೊ ಇಂದು ಏನಾಗಿದೆ ಅಂದ್ರೆ ಅಂತಿಮ ಕೀ ಉತ್ತರಗಳು ಏನಾಗಿದೆ ಅಂದ್ರೆ ಪ್ರಕಟಗೊಂಡಿವೆ. ಹಾಗಾದರೆ ಆ ಅಂತಿಮ ಕೀ ಉತ್ತರಗಳಲ್ಲಿ ಏನೇನು ಬದಲಾವಣೆಗಳಾಗಿವೆ ಎಂಬುದನ್ನು ಕುರಿತು, ಅದೇ ಅಷ್ಟೇ ಅಲ್ಲದೆ 88 ಮತ್ತು 89 ಅಂಕಗಳನ್ನು ಪಡೆದವರು ಅರ್ಹತೆಯನ್ನು ಪಡೆಯುತ್ತಾರೆ ಎಂಬುದನ್ನು ಕುರಿತು ಸವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೇನೆ ಅಂದ್ರೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಅದೇ ರೀತಿ ನಾನು ಹಿಂದೆ ಅಬ್ಜೆಕ್ಷನ್ ಕ್ವಶನ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ಅಬ್ಜೆಕ್ಷನ್ ಕ್ವಶನ್ ಕೂಡ ಡಿಲೀಟ್ ಆಗಿದೆ. ಇದೇ ರೀತಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇನ್ನಿತರ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ತಾವು ವೀಕ್ಷಣೆಯನ್ನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿಂದ ಬೆಲ್ ಬಟನ್ ಹೊಡೆದ್ರ ಮೂಲಕ ತಾವು ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಅಂತಿಮ ಕೀ ಉತ್ತರಗಳಲ್ಲಿ ಆದ ಬದಲಾವಣೆಗಳೇನು, 88 ಮತ್ತು 89 ಪಡೆದವರು ಅರ್ಹತೆಯನ್ನು ಪಡೆಯುತ್ತಾರೆಯೇ ಅಂತ ನಾನಿಲ್ಲಿ ಕ್ವಶನನ್ನು ಮಾಡಿದ್ದೀನಿ. ಹಾಗಾದರೆ ಇದರ ಕುರಿತು ವಿವರಣೆಯನ್ನು ಮಾಡೋಣ. ಇದು ಪೇಪರ್ 2ಕ್ಕೆ ಸಂಬಂಧಿಸಿದಂಥ ವಿಡಿಯೋ ಆಗಿದೆ. ಸೊ ಫೈನಲ್ ಕೀ ಆನ್ಸರ್ ಫಾರ್ ಪೇಪರ್ 2 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಸೆಕೆಂಡ್ ಲ್ಯಾಂಗ್ವೇಜ್, ಎರಡನೇ ಲ್ಯಾಂಗ್ವೇಜಲ್ಲಿ ಏನೇನು ಬದಲಾವಣೆ ಆಗಿದೆ, ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಏನೇನು ಬದಲಾವಣೆ ಆಗಿದೆ ಅಂದ್ರೆ ಇಲ್ಲಿ ನೋಡ್ರಿ, ಪ್ರಶ್ನೆ ಸಂಖ್ಯೆ 40ಕ್ಕೆ ಆಪ್ಷನ್ ಚೇಂಜ್ ಕೊಟ್ಟಿದ್ದಾರೆ. ಈಗ 2 ಅಂತ ಕೊಟ್ಟಿದ್ದಾರೆ. ಇದೊಂದು ಬದಲಾವಣೆ ಆಗಿದೆ. ನೆಕ್ಸ್ಟ್ ಇದು ಭಾಷೆ 2, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ 40ನೇ ಪ್ರಶ್ನೆಗೆ ಇದನ್ನು ಕೀ ಉತ್ತರಗಳಲ್ಲಿ ಬೋಲ್ಡ್ ಕೂಡ ಮಾಡಿದ್ದಾರೆ. ತಾವು ಅದನ್ನು ವೀಕ್ಷಣೆಯನ್ನು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ 49ನೇ ಪ್ರಶ್ನೆ, ಇದು ಡಿಲೀಟೆಡ್ ಕ್ವಶನ್ ಅಂತಾಗಿದೆ. ಸೊ ಹೀಗೆ ಏನಪ್ಪ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಒಂದು ಕ್ವಶನ್ ಡಿಲೀಟ್ ಆಗಿದೆ, ಕ್ವಶನ್ ನಂಬರ್ 49 ಮತ್ತು ಕ್ವಶನ್ ನಂಬರ್ 40 ಆಪ್ಷನ್ 2 ಅಂತ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೋಷಿಯಲ್ ಸೈನ್ಸು, ಇದರಲ್ಲಿ 141ನೇ ಪ್ರಶ್ನೆ ಡಿಲೀಟ್ ಆಗಿದೆ. ಸೊ ಇದೇ ಪ್ರಶ್ನೆಯ ಮೇಲೆ ನಾನು ಅಬ್ಜೆಕ್ಷನ್ ಹಾಕ್ರಿ ಅಂತ ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು. ನನ್ನ ಹಿಂದಿನ ವಿಡಿಯೋದಲ್ಲಿ ಅದನ್ನು ತಾವು ವೀಕ್ಷಣೆ ಮಾಡ್ಬೋದು. ಸೊ ಇಲ್ಲಿ SS ಏನಾಗಿದೆ ಅಂದ್ರೆ 140ನೇ ಕ್ವಶನ್ ಡಿಲೀಟ್ ಆಗಿದೆ. ಇದು ಸಮಾಜ ವಿಜ್ಞಾನ, ಯಾರು ಶಿಕ್ಷಕರು ಬರೆದಿದ್ರೆ ಅವರಿಗೆ ಸಂಬಂಧಿಸಿದ್ದು. ಸೊ ಹೀಗಾಗಿ ಏನಾಯ್ತಪ್ಪ ಅಂದ್ರೆ ಒಟ್ಟು 2 ಪ್ರಶ್ನೆಗಳು ಡಿಲೀಟ್ ಆಗಿದೆ, 141 ಮತ್ತು 49 ಕ್ವಶನ್ 2 ಡಿಲೀಟ್ ಆಗಿದೆ. ಹಾಗಾದರೆ ಒಟ್ಟು ಅಂಕಗಳು ಈಗ ಏನು ಮಾಡ್ತಾರಪ್ಪ ಅಂದ್ರೆ ಇಲಾಖೆದವರು 148 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಾನಿಲ್ಲಿ ಕ್ಯಾಲ್ಕುಲೇಷನ್ನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ನನ್ನ ಅನಿಸಿಕೆ ತಕ್ಕಕ್ಕೆ ಸೊ ಒಂದು ಉತ್ತರ ಬರಬೇಕಾಗಿತ್ತು. ಸೊ ಅದು ಯಾವ ಪ್ರಶ್ನೆಗೆ ಉತ್ತರ ಅಂದ್ರೆ ಇಲ್ಲಿ ನೋಡ್ರಿ, 49ನೇ ಪ್ರಶ್ನೆ ಸೈಕಾಲಜಿಯಲ್ಲಿ ಗಿಲ್ಫೋರ್ಡ್ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ, ಸಿ ಉತ್ತರ ಸರಿಯಾಗುತ್ತೆ. ಸೊ ಇದನ್ನು ಅವರು ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಚೇಂಜ್ ಆಗಿಲ್ಲ. ಸೊ ಇದಕ್ಕೆ ಸೂಕ್ತ ದಾಖಲೆಗಳನ್ನು ಕೂಡ ನಾನಿಲ್ಲಿ ನೋಡ್ರಿ, 1ನೇ ಆಪ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದಂಥ ಉತ್ತರ 3ನೇ ಆಪ್ಷನ್ ಆಗುತ್ತೆ. ಅದಕ್ಕೆ ಸೂಕ್ತ ದಾಖಲೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ಇದು ವಾಮದೇವಪ್ಪ ಅವರು ಬರೆದಂಥ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕದಲ್ಲಿ ಬಂದಂಥ ಒಂದು ಉತ್ತರ. ಇಲ್ಲಿ ನೋಡ್ರಿ, ಈ ಮಾದರಿಯ ಬೌದ್ಧಿಕ ಸಾಮರ್ಥ್ಯ ಕ್ರಿಯೆಗಳು ವಸ್ತು ಉತ್ಪನ್ನ ಎಂಬ 3 ಆಯಾಮಗಳನ್ನು ಒಳಗೊಂಡಿದೆ ಅಂತಿದೆ. ಇಲ್ಲಿ ನೋಡ್ರಿ, ಸಾಮರ್ಥ್ಯ ಕ್ರಿಯೆಗಳು ವಸ್ತು ಉತ್ಪನ್ನ, ಸಾಮರ್ಥ್ಯ ನೋಡ್ರಿ ಕ್ರಿಯೆಗಳು ವಸ್ತು ವಿಷಯ ವಸ್ತು ಉತ್ಪನ್ನಗಳು ಅಂತ ಆಗುತ್ತೆ. ಸೊ ಇದನ್ನು ಅವರು ಚೇಂಜ್ ಮಾಡೇ ಇಲ್ಲ, ಚೇಂಜ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಇನ್ನೂ ಅವಕಾಶಗಳಿದ್ದರೆ ನೀವು ಈ ಯಾರು 82 ಮತ್ತು 81 ಆಗಿದೆ, ಸೊ ಅವ್ರು ಏನು ಮಾಡ್ರಿ ಅಂದ್ರೆ ಈ ಒಂದು ಪ್ರಶ್ನೆ ವಿರುದ್ಧ ಇನ್ನೂ ಅವ್ರಿಗೆ ಏನು ಮಾಡ್ಬೋದು, ಇಲಾಖೆಗೆ ಸಂದರ್ಶನ ಮಾಡಿರಿ ಅಂತ ಹೇಳ್ತಾ. ಸೊ ಯಾಕಂದರೆ ಈ ಉತ್ತರ, ಈ ಒಂದು ಪುಸ್ತಕ ಯಾವುದಂದ್ರೆ ವಾಮದೇವಪ್ಪ ಅವರು ಬರೆದಂಥ ಪುಸ್ತಕ ಇಲಾಖೆದಿಂದನೇ ಏನಾಗಿತ್ತು ಅಂದ್ರೆ ಅದು ರೆಫರೆನ್ಸ್ ಬುಕ್ ಅಂತ TET ಸಿಲೆಬಸ್ ಬಿಡುವಂಥ ಸಮಯದಲ್ಲಿ ಕೊಟ್ಟಿದ್ದರು. ಸೊ ಅದರಿಂದ ಈ ಒಂದು ಪ್ರಶ್ನೆಗೆ ನಮಗೆ ಇನ್ನೂ ಉತ್ತರ ಬರುವಂಥ ಚಾನ್ಸಸ್ ಇದೆ. ಸೊ ಅದರಿಂದ ಇದಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಮತ್ತೆ ಆಕ್ಷೇಪಣೆಗಳನ್ನು ಏನಾದರೂ ಅವಕಾಶ ಸಿಕ್ಕರೆ ನೀವು ಯಾರಾದರೂ ಬೆಂಗಳೂರಲ್ಲಿದ್ದರೆ ಅವರು CSL ಆಫೀಸಿಗೆ ಹೋಗಿ ಭೇಟಿಯಾಗಿ ಏನು ಮಾಡಿರಿ ಅಂದ್ರೆ ಇದರ ಕುರಿತು ಅವ್ರಿಗೆ ಮನವರಿಕೆ ಮಾಡಿರಿ ಅಂತ ಹೇಳ್ತಾ. ಸೊ ಇಲ್ಲಿ ಇಷ್ಟು ಬದಲಾವಣೆಗಳಾಗಿವೆ. ಒಟ್ಟು 148 ಪ್ರಶ್ನೆಗಳು, ಯಾಕಂದರೆ 2 ಕ್ವಶನ್ಗಳು ಡಿಲೀಟ್ ಆಗಿದೆ. ಹಂಗಂದ್ರೆ ಈಗ ಎಲಿಜಿಬಿಲಿಟಿ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ರಿ,
88 ಪಡೆದವರು ಎಲಿಜಿಬಲ್ ಆಗ್ತಾರಾ ಅಂತ ಕೇಳ್ತಾ ಇದ್ದೀನಿ. ಸೊ 88 ಸೊ ಡಿವೈಡೆಡ್ ಬೈ ಒಟ್ಟು ಪ್ರಶ್ನೆಗಳು ಎಷ್ಟಿದೆ 148, ಯಾಕಂದರೆ 150 ಇತ್ತು, 2 ಕ್ವಶನ್ ಏನು ಮಾಡಿದರು ಡಿಲೀಟನ್ನು ಮಾಡಿದ್ದಾರೆ. ಅದರಿಂದ 148 ಇಂಟು 100 ಮಾಡಿದಾಗ 59.45 ಆಗುತ್ತೆ. ಸೊ ಅದರಿಂದ 88 ಆದರೂ ದೇ ಆರ್ ನಾಟ್ ಗೋಯಿಂಗ್ ಟು ಎಲಿಜಿಬಲ್. ಯಾಕಂದರೆ ಇಲ್ಲಿ 59.45 ಆಗಿದೆ, ಅಲ್ಲಿ 59.50 ಸಮಥಿಂಗ್ 59.50 ಮೇಲೆ ಬಿದ್ದಿದ್ರೆ ಸೊ ಅದು ಎಲಿಜಿಬಲ್ ಆಗ್ತಿತ್ತು. ಆದ್ದರಿಂದ 88 ಪಡೆದವರು ಯಾವುದಕ್ಕಿದ್ದು SS ವಿಷಯಕ್ಕೆ ಸಂಬಂಧಪಟ್ಟ ಅಭ್ಯರ್ಥಿಗಳು 88 ಪಡೆದವರು ಯಾರು ಎಲಿಜಿಬಲ್ ಆಗುವ ಚಾನ್ಸಸ್ ಇಲ್ಲ. ಯಾಕಂದರೆ ಇಲ್ಲಿ 59.45 ಬರುತ್ತೆ. ಸೊ 148ಕ್ಕೆ ಅದನ್ನು ಯಾಕಂದ್ರೆ ಏನು ಮಾಡಬೇಕು 60% ತೊಗೋಬೇಕು. ಅದರಿಂದ ಇಲ್ಲಿ 59.45 ಬಂದಿದೆ. ಸೊ ಅದರಿಂದ 88 ಪಡೆದವರು ಏನಾಗಲ್ಲ ಎಲಿಜಿಬಲ್ನ ಪಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ 89 ಆದರೂ ಎಲಿಜಿಬಲ್ ಆಗುತ್ತೆ ಆಟೋಮೆಟಿಕ್ಲಿ, ತಲೆಯನ್ನು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 81 SC ST ಕ್ಯಾಟಗರಿ ಬಂದವ್ರಿಗೆ 83 ಅಂತ ಇದೆ. ಸೊ ಅವರು 55% ಮಾಡಬೇಕು. ಸೊ ಇಲ್ಲಿ ಅವರು 81 2 ಕ್ವಶನ್ ಡಿಲೀಟ್ ಆದರೂ ಕೂಡ 81 ತೆಗೆದುಕೊಂಡ್ರು ಅವರೇನಾಗಲ್ಲ ಎಲಿಜಿಬಲ್ ಆಗೋದಿಲ್ಲ. ಯಾಕಂದರೆ 148 ಕ್ವಶನ್ಸ್ ಇದೆ, ಡಿಲೀಟ್ ಆಗಿದೆ. ಸೊ ಇಲ್ಲಿ ಅದು ಅವರು 55% ಮಾಡಬೇಕು. ಆದರೆ ಇಲ್ಲಿ ಏನಾಗಿದೆ 54% ಆಗಿದೆ, 54.72. ಸೊ ಅವರು ಎಲಿಜಿಬಲ್ ಆಗ್ತಾರೆ ಅನಿಸುತ್ತೆ. ಸಾರಿ 55 ಆಗಬೇಕು. ಸೊ ಇಲ್ಲಿ 54 ಆಗಿದೆ. ಸೊ ಅದರಿಂದ 81 ಕ್ಯಾಟಗರಿ ಒಂದವರು ಏನಾಗಲ್ಲ ಅಂದರೆ 81 ತೆಗೆದುಕೊಂಡವರು SC ST ಕ್ಯಾಟಗರಿ ಒಂದವರು 81 ತೆಗೆದುಕೊಂಡವರು ಕೂಡ ಎಲಿಜಿಬಲ್ ಆಗೋದಿಲ್ಲ. ಯಾಕಂದರೆ ಇಲ್ಲಿ 55.5 ಬರಬೇಕಾಗಿತ್ತು, 55 ಸಮಥಿಂಗ್ ಬಂದಿದ್ದರೆ ಎಲಿಜಿಬಲ್ ಆಗ್ತಿದ್ರು. ಸೊ ಅದರಿಂದ 81 ತೆಗೆದುಕೊಂಡವರು ಕೂಡ ಏನಾಗಲ್ಲ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯುವುದಿಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗಿದೆ. ಸೊ 88 ಪಡೆದವರು ಯಾರೂ ಎಲಿಜಿಬಲ್ ಆಗೋದಿಲ್ಲ. ಸೊ 89 ತೆಗೆದುಕೊಂಡವರು ಮಾತ್ರ ಅಷ್ಟೇ ಎಲಿಜಿಬಲ್ ಆಗ್ತೀರಾ ಅನ್ನೋದು ನನ್ನ ತಾರ್ಕಿಕ ಚಿಂತನೆಗೆ ಸಂಬಂಧಿಸಿದಂಥ ಒಂದು ವಿಚಾರ. ಸೊ ಇಲಾಖೆ ಏನಂತ ಡಿಸೈಡ್ ಮಾಡ್ತೈತೆ ಎಂಬುದನ್ನು ಸೊ ನಾವು ನೋಡ್ಬೋದು. ಇಷ್ಟು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಸಂಬಂಧಿಸಿದಂಥ ಅಂತಿಮ ಕೀ ಉತ್ತರಗಳಲ್ಲಿ 88 ಪಡೆದವರು ಎಲಿಜಿಬಲನ್ನು ಆಗೋದು, 88 ಆದವರು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದವರು ಎಲಿಜಿಬಲ್ ಆಗುವ ಚಾನ್ಸಸ್ಸು ಭಾಳಷ್ಟು ಕಡಿಮೆ ಇದೆ. 89 ಯಾರು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಶಿಕ್ಷಕರು, ಅದೇ ರೀತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಶಿಕ್ಷಕರು ಅವರೇನಾಗ್ತೀರಿ ಅರ್ಹತೆಯನ್ನು ಗಳಿಸ್ತೀರಿ ಅಂತ ನಾನಿಲ್ಲಿ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೈ ಅಪ್ಕಮಿಂಗ್ ವಿಡಿಯೋಸ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.